ಶ್ರೀ ವನದುರ್ಗ ಟ್ರಸ್ಟ್ ರಿಜಿಸ್ಟರ್ ಬೇಂದ್ರೆ ಶಿವಳ್ಳಿ ಬ್ರಾಹ್ಮಣ 10 ಸಂವತ್ಸರ ಆಡಳಿತ ಮಂಡಳಿಯ ವತಿಯಿಂದ ಶ್ರೀ ಮಹಾಗಣಪತಿ ದೇವರ ಗರ್ಭಗುಡಿಯ ಬಾಗಿಲಿಗೆ ಬಂಗಾರದ ಪಲ್ಲಕ್ಕಿ ಬೆಳ್ಳಿಯ ಹೊದಿಕೆ ಸಮರ್ಪಣಾ ಮೆರವಣಿಗೆ. ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರದ ಪುಣ್ಯ ಕಾರ್ಯದಲ್ಲಿ 10 ಸಂವತ್ಸರ ವತಿಯಿಂದ ಸುಮಾರು 1,20,00,000 ರೂಪಾಯಿ ವೆಚ್ಚದಲ್ಲಿ ಶ್ರೀ ಮಹಾಗಣಪತಿ ದೇವರ ಗರ್ಭಗುಡಿಯ ಬಾಗಿಲಿಗೆ ಬಂಗಾರದ ಪಲ್ಲಕ್ಕಿ ಬೆಳ್ಳಿಯ ಹೊದಿಕೆಯ ಸಮರ್ಪಣಾ ಮೆರವಣಿಗೆ ಕಾರ್ಯಕ್ರಮದ ಸುದ್ದಿಗೋಷ್ಠಿಯು ಇಂದು ಪಡುಬಿದ್ರಿ ಖಡ್ಗೇಶ್ವರಿ ಜ್ಞಾನ ಮಂದಿರದಲ್ಲಿ ನಡೆಯಿತು. ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರದ ಪುಣ್ಯ ಕಾರ್ಯದಲ್ಲಿ ಸಮಾಜದ 10 ಸಂವತ್ಸರ ವತಿಯಿಂದ ಸುಮಾರು 1,20,00,000 ರೂಪಾಯಿ ವೆಚ್ಚದಲ್ಲಿ ಶ್ರೀ ಮಹಾಗಣಪತಿ ದೇವರ ಗರ್ಭಗುಡಿಯ ಬಾಗಿಲಿಗೆ ಬಂಗಾರದ ಪಲ್ಲಕ್ಕಿ ಹಾಗೂ ಬೆಳ್ಳಿಯ ಹೊದಿಕೆಯನ್ನ 25/4/2026 ಶನಿವಾರ ಸಂಜೆ 3:30ಕ್ಕೆ ಶ್ರೀ ಬಡೇಶ್ವರಿ ಬ್ರಹ್ಮಸ್ಥಾನದಲ್ಲಿ ಪ್ರಾರ್ಥಿಸಿ ಕುಣಿತ ಭಜನೆ, ಚಂಡೆ ವಾದನ, ವೇದ ಘೋಷಣೆಯೊಂದಿಗೆ ಭವ್ಯ ಶೋಭಾಯಾತ್ರೆ ಮೆರವಣಿಗೆಯ ಮೂಲಕ ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರಿಗೆ ಶ್ರೀ ಪಲಿಮಾರು ಮಠದ ಹಿರಿಯ ಶ್ರೀಗಳಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರ ದಿವ್ಯ ಉಪಸ್ಥಿತಿಯಲ್ಲಿ ಸಮರ್ಪಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ರಾಮಚಂದ್ರ ರಾವ್ ವೈಎನ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ 1ನೇ ಗುರಿಕಾರ ಕೋರ್ನಯ ಪದ್ಮನಾಭರಾವ್, 2ನೇ ಗುರಿಕಾರ ನಟರಾಜ್, 3ನೇ ಗುರಿಕಾರ ಮುರಳಿ ಜಗದೀಶ್ ರಾವ್, ಟ್ರಸ್ಟ್ನ ಕೋಶಾಧಿಕಾರಿ ಸುರೇಶ್ ರಾವ್, ಟ್ರಸ್ಟಿಗಳಾದ ರವೀಂದ್ರ PH ಹಾಗೂ ಶ್ರೀನಿವಾಸ್ ರಾವ್ ಉಪಸ್ಥಿತರಿದ್ದರು. ಬ್ರಹ್ಮಸ್ಥಾನಕ್ಕೂ ದೇವಸ್ಥಾನಕ್ಕೂ ನಿಕಟ ಸಂಬಂಧವಿದೆ. ಅಲ್ಲಿಯ ಪ್ರತಿ ಕಾರ್ಯಕ್ರಮಗಳಲ್ಲಿಯೂ ನಮ್ಮ ಪಡುಬಿದ್ರಿ ಬ್ರಾಹ್ಮಣ ಸಮಾಜ ತೊಡಗಿಸಿಕೊಳ್ಳುತ್ತದೆ. ಇಂತಹ ಒಂದು ಮಹತ್ ಕಾರ್ಯ ಆಗುವಾಗ ವನದುರ್ಗ ಟ್ರಸ್ಟಿನ ವತಿಯಿಂದಲೂ ನಮ್ಮ ಪಡುಬಿದ್ರಿ ಬ್ರಾಹ್ಮಣ ಸಮಾಜದ ವತಿಯಿಂದಲೂ ಕೂಡ ಏನಾದರೂ ಸೇವೆ ಮಾಡಬೇಕು ಎನ್ನುವ ಉದ್ದೇಶದಿಂದ ನಮ್ಮ ಸಮಾಜದ ಒಂದು ಮಹಾಸಭೆಯನ್ನು ಕರೆದು ಅದರಲ್ಲಿ ನಿರ್ಣಯಿಸಿದಂತೆ ರೂಪಾಯಿ 1,10,00,000 ವೆಚ್ಚದ ತೀರ್ಥ ಮಂಟಪ, ಅದರೊಟ್ಟಿಗೆ ಸುಮಾರು 40 ಲಕ್ಷ ರೂಪಾಯಿ ವೆಚ್ಚದ ವಸಂತ ಮಂಟಪವನ್ನು ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಅವರ ವೈಯಕ್ತಿಕ ಕೊಡುಗೆಯಾಗಿ ಕೂಡ ಅವರು ಸೇವಾ ರೂಪದಲ್ಲಿ ಕೊಟ್ಟಿದ್ದಾರೆ. ಹೀಗೆ 1,50,00,000 ರೂಪಾಯಿಯನ್ನು ನಾವು ಈಗಾಗಲೇ ಟ್ರಸ್ಟಿನ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿಗೆ ಹಸ್ತಾಂತರಿಸಿದ್ದೇವೆ. ನಮ್ಗೆ ಸಮಾಜ ಬಾಂಧವರಿಂದ ಮತ್ತು ಹಣ ಬರ್ಲಿಕ್ಕೆ ಬರ್ತಾ ಇತ್ತು. ಅದನ್ನು ಸರಿಯಾಗಿ ವಿನಿಯೋಗಿಸಬೇಕು ಎನ್ನುವ ನಿಟ್ಟಿನಲ್ಲಿ ಇಷ್ಟು ದೊಡ್ಡ ಕೆಲಸ ಆಗುವಾಗ, ಪುನರ್ನಿರ್ಮಾಣವಾಗುವಾಗ ದೇವಳದ ಪಲ್ಲಕ್ಕಿ, ಹಳೆ ಪಲ್ಲಕ್ಕಿ, ಬೆಳ್ಳಿ ಪಲ್ಲಕ್ಕಿ ಇತ್ತು. ನಮ್ಮ ಸದಸ್ಯರುಗಳ ಒಂದು ಅಭಿಪ್ರಾಯದಂತೆ ಬಂಗಾರಿನ ಪಲ್ಲಕ್ಕಿಯನ್ನು ನಾವು ನಮ್ಮ ಸಮಾಜದ ವತಿಯಿಂದ ಒಪ್ಪಿಸುವ ಎಂದು ಎಲ್ಲರ ಅಭಿಪ್ರಾಯ ಪಡೆದುಕೊಂಡು ನಾವು ನಿಶ್ಚಯಿಸಿದ್ದೆವು. ಅದೇ ರೀತಿ ಮಹಾಗಣಪತಿ ದೇವರ ಗರ್ಭಗುಡಿಯ ಬಾಗಿಲಿಗೆ ಬೆಳ್ಳಿಯ ಹೊದಿಕೆ, ಇದು ಎರಡೊಟ್ಟಿಗೆ 1,20,00,000 ವೆಚ್ಚ ಆಗುತ್ತದೆ. ಇದಲ್ಲದೆ ಬ್ರಹ್ಮಕಲಶದ ದಿವಸ ಎಂದರೆ ಮಹಾಲಿಂಗೇಶ್ವರ ದೇವರ ಬ್ರಹ್ಮಕಲಶದ ದಿವಸ 2ನೇ ತಾರೀಕು ಮೇ, ಆ ದಿವಸ ಮಹಾಸಂತರ್ಪಣೆ, ಅದು ಕೂಡ ನಮ್ಮ ಬ್ರಾಹ್ಮಣ ಸಮಾಜದ ವತಿಯಲ್ಲಿ ನಡೆಯುತ್ತಿದೆ. ಹೂವ ಅಲಂಕಾರ ಮತ್ತು 4 ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ನಮ್ಮ ಪ್ರಾಜೆಕ್ಟ್ವನ್ನು ನಾವು ತೆಗೆದುಕೊಂಡಿದ್ದೇವೆ. ಒಟ್ಟಿಗೆ ಸುಮಾರು 3 ಕೋಟಿ ರೂಪಾಯಿಯಷ್ಟು ಸೇವಾ ರೂಪದಲ್ಲಿ ನಾವು ಈ ರೀತಿ ಸೇವೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ನಾಳ್ದು 25ನೇ ತಾರೀಕು ಶನಿವಾರ ಸಾಯಂಕಾಲ 3:30 ಗಂಟೆಗೆ ನಮ್ಮ ಖಡ್ಗೇಶ್ವರಿ ಸನ್ನಿಧಾನದಲ್ಲಿ 10 ಸಂವತ್ಸರ ಬಂದ ಅತಿಥಿಗಳೆಲ್ಲ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿ ಆ ಬಂಗಾರದ ಪಲ್ಲಕ್ಕಿ ಮತ್ತು ಬೆಳ್ಳಿಯ ಹೊದಿಕೆಯನ್ನು ಮೆರವಣಿಗೆಯ ಮೂಲಕ ಶೋಭಾಯಾತ್ರೆಯಲ್ಲಿ, ಅದರಲ್ಲಿ ಬೇರೆ ಬೇರೆ ತಂಡಗಳು ಬರ್ತಾ ಇದೆ. ಭಜನಾ ತಂಡ ಉಂಟು, ಚಂಡೆ ವಾದನ ಉಂಟು. ಹೀಗೆ ಅದೊಂದು ಭವ್ಯವಾದ ಒಂದು ಮೆರವಣಿಗೆ ರೂಪದಲ್ಲಿ ನಾವು ತೆಗೆದುಕೊಂಡು ಹೋಗಿ ದೇವರಿಗೆ ಅರ್ಪಿಸಬೇಕು ಎನ್ನುವ ಸಂಕಲ್ಪವನ್ನು ನಾವು ಇಟ್ಟುಕೊಂಡಿದ್ದೇವೆ. ಸಾಧ್ಯವಿದಷ್ಟು ನಾವು ಇಲ್ಲಿ ಎಲ್ಲ ಆಮಂತ್ರಣ ಪತ್ರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ನಿಮ್ಮಲ್ಲಿ ಪ್ರಚಾರವನ್ನು ಪಡೆಯಬೇಕಾದರೆ ನಿಮ್ಮ ಸಹಕಾರ ಅತಿ ಅಗತ್ಯ ಉಂಟು. ನೀವು ಕೂಡ ಈ ಬಗ್ಗೆ ಸಾಧ್ಯವಿದ್ದಷ್ಟು ಪ್ರಚಾರ ಕೊಟ್ಟು ನಾಳ್ದು 25ನೇ ತಾರೀಕು ನಡೆಯುವ ಕಾರ್ಯಕ್ರಮ ಯಶಸ್ವಿಯಾಗಿ ಒಳ್ಳೆ ರೀತಿಯಲ್ಲಿ ಆಗುವಂತೆ ನಮಗೆ ಸಹಕಾರ ನೀಡಬೇಕು. ಪಲಿಮಾರು ಮಠದ ಹಿರಿಯ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಅವರ ಉಪಸ್ಥಿತಿಯಲ್ಲಿ
ನಮ್ಮ ಉಡುಪಿ ಜಿಲ್ಲೆಯ DC ಕೂಡ ಬರ್ತೇನೆ ಹೇಳಿದ್ದಾರೆ. MLA ಉರ್ಮೆ ಸುರೇಶ್ ಶೆಟ್ಟಿ ಇದ್ದಾರೆ. ನಮ್ಮ ಹಿರಿಯ ಸಂಶೋಧಕರಾದ ಕುಂಡಂತಾಯ ಕೂಡ ಇದ್ದಾರೆ. KL ಕುಂಡಂತಾಯ ಕೂಡ ಅವರು ಅತಿಥಿಗಳಾಗಿ ಬರ್ಲಿಕ್ಕೆ ಒಪ್ಪಿದ್ದಾರೆ. ಹಾಗೆ ದೇವಳದ ಅಧಿಕಾರಿಗಳಾದ ಉಪಾಧ್ಯಾಯರು ಮತ್ತೆ ಟ್ರಸ್ಟ್ ಅವರು ಅನುವಂಶಿಕ ಮುಕ್ತೇಶ್ವರ ಕೂಡ ಸಭೆಯಲ್ಲಿ ಇರ್ತಾರೆ. ಅರ್ಚಕರು, ದೇವಳದ ತಂತ್ರಿಗಳು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಈ ಕಾರ್ಯಕ್ರಮವನ್ನು ನಮ್ಮ ಬೇಂದ್ರೆ ಶಿವಳ್ಳಿ ಬ್ರಾಹ್ಮಣ 10 ಸಂಸ್ಥರ ಪರವಾಗಿ ವನದುರ್ಗ ಟ್ರಸ್ಟ್ ನ ಮೂಲಕ ನಾವು ಅರ್ಪಣೆ ಮಾಡ್ಲಿಕ್ಕಿದ್ದೇವೆ. ಈ ಕಾರ್ಯಕ್ರಮ ಒಳ್ಳೆ ರೀತಿ ನಡೆಯುವಂತೆ ದೇವರು ನಮ್ಮನ್ನು ಅನುಗ್ರಹಿಸಲಿ ಮತ್ತು ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ.